ಹಾಯ್ ಡಿಯೋಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಎಪಿಸೋಡ್ನ ನೋಡೋಣ ಬನ್ನಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೆಂಟ್ರ ಮನೆ ಭೇಟಿ ಮುಗಿಸಿ ಹಿಂದಿರುಗುವಾಗ ರಾಘವನಿಗೆ ಒಂದು ಯೋಚನೆ ಬಂತು. ಮದುವೆ ಆದಮೇಲೆ ಇಬ್ಬರೇ ಎಲ್ಲೂ ಹೊರಗೆ ಹೋಗಿರಲಿಲ್ಲ. ಹಾಗಾಗಿ ಮನೆಗೆ ಹೋಗೋ ದಾರಿಯಲ್ಲಿ ಒಂದು ಸಿನಿಮಾ ನೋಡಿ ಹೊರಗಡೆ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ನಿರ್ಧರಿಸಿದರು. ರಾಘವ ಹತ್ತಿರದ ಮಲ್ಟಿಪ್ಲೆಕ್ಸ್ ಅಥವಾ ಹಳೆ ಕಾಲದ ಚಿತ್ರಮಂದಿರವೊಂದಕ್ಕೆ ಸಿಂಧುವನ್ನು ಕರ್ಕೊಂಡು ಹೋದ. ಒಂದು ಸುಂದರವಾದ ಪ್ರೇಮ ಕಥೆಯ ಸಿನಿಮಾ ನೋಡ್ತಾ ಕತ್ಲೆಯಲ್ಲಿ ಅವಳ ಕೈ ಹಿಡಿದು ಕೂತಾಗ ರಾಘವನಿಗೆ ತಾನು ಎಷ್ಟೋ ವರ್ಷಗಳ ಕನಸು ನನಸು ಮಾಡಿಕೊಂಡಂತೆ ಭಾಸವಾಯಿತು. ಸಿನಿಮಾದ ಮಧ್ಯೆ ಸಿಂಧು ಮೆಲ್ಲಗೆ ಕೇಳಿದ್ಲು, ರಾಘವ್, ಅತ್ತೆ ಅಪ್ಪ ಕಾಯ್ತಾ ಇರ್ತಾರೆ ಅನ್ಸತ್ತೆ, ಫೋನ್ ಮಾಡಿ ಹೇಳಿದ್ಯಾ? ರಾಘವ್ ನಗ್ತಾ, ರಶ್ಮಿಗೆ ಮೆಸೇಜ್ ಮಾಡಿದ್ದೀನಿ, ಅವಳು ಮ್ಯಾನೇಜ್ ಮಾಡಿ, ನೀನು ಸುಮ್ಮನೆ ಸಿನಿಮಾ ಎಂಜಾಯ್ ಮಾಡು ಅಂದ. ಸಿನಿಮಾ ಮುಗಿಸಿ ಹೊರ ಬಂದಾಗ ರಾತ್ರಿ 9 ಗಂಟೆ ಆಗಿತ್ತು. ರಾಘವ ಯಾವುದೋ ದೊಡ್ಡ ಹೋಟೆಲ್ಗೆ ಹೋಗೋಣ ಅಂದಾಗ ಸಿಂಧು ತಡೆದ್ಲು. ರಾಘವ್, ನಮಗೆ ಆ ದೊಡ್ಡ ಹೋಟೆಲ್ ಮೆನು ಕಾರ್ಡ್ಗಿಂತ ಈ ಬೀದಿ ಬದಿ ಮಸಾಲೆ ದೋಸೆ ಮತ್ತು ಬಿಸಿ ಬಿಸಿ ಕಾಫಿನೇ ಬೆಸ್ಟ್. ಅಲ್ಲಿರೋ ಆರಾಮ್ ಇಲ್ಲಿ ಸಿಗಲ್ಲ ಅಂದ್ಲು. ವರ್ಗದ ಈ ದಂಪತಿಗೆ ಆ ಪಾದಾಚಾರಿ ಮಾರ್ಗದ ಪಕ್ಕದ ಸಣ್ಣ ಹೋಟೆಲ್ನಲ್ಲಿ ಕೂತು ಗಾಳಿ ನಡುವೆ ಮಸಾಲೆ ದೋಸೆ ತಿನ್ನೋದೇ ಒಂದು ಹಬ್ಬವಾಗಿತ್ತು. ಊಟ ಮಾಡ್ತಾ ಸಿಂಧು ಹೇಳಿದ್ಲು, ಗೊತ್ತಾ ರಾಘವ್, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಸುಖ ಇರೋದು ಇಂಥ ಸಣ್ಣ ಸಣ್ಣ ಕ್ಷಣಗಳಲ್ಲಿ. ಯಾರ ಭಯವಿಲ್ಲದೆ ನಿನ್ನ ಜೊತೆ ಹೀಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗೋದು ನನಗೆ ತುಂಬ ಇಷ್ಟ. ರಾಘವ ಅವಳ ಮಾತಿಗೆ ಧ್ವನಿಗೂಡಿಸಿ, ಹೌದು ಸಿಂಧು, ನಾನು ಇದನ್ನೇ ಮಿಸ್ ಮಾಡ್ಕೋತಿದ್ದೆ. ಇವತ್ತು ನೆಂಟ್ರ ಮನೆಯಲ್ಲಿ ಅಷ್ಟೊಂದು ಮರ್ಯಾದೆ ಸಿಕ್ಕಿದ್ದು ಕೂಡ ನಿನ್ನಿಂದಲೇ. ನೀನು ಬಂದ ಮೇಲೆ ನನ್ನ ಜೀವನಕ್ಕೆ ಒಂದು ಅರ್ಥ ಸಿಕ್ಕಿದೆ ಅಂದ. ಮೇಲೆ ನಿಧಾನವಾಗಿ ಮನೆಗೆ ಹೋಗುವಾಗ ಬೆಂಗಳೂರಿನ ತಂಪಾದ ಗಾಳಿ ಇಬ್ಬರನ್ನ ಅಪ್ತಿತ್ತು. ಸಿಂಧು ರಾಘವನ್ ಹೆಗಲ ಮೇಲೆ ಕೈ ಹಾಕಿ ಆಕಾಶ ಚಂದ್ರನನ್ನು ನೋಡ್ತಾ ಮೌನವಾಗಿ ಆ ಕ್ಷಣನ ಅನುಭವಿಸ್ತಿದ್ಲು. ಮನೆ ಹತ್ತಿರ ಬಂದಾಗ ರಶ್ಮಿ ಗೇಟ್ ಹತ್ರನೇ ನಿಂತಿದ್ಲು. ಓಹೋ, ಮದುಮಕ್ಕಳು ಸಿನಿಮಾ ಡಿನ್ನರ್ ಎಲ್ಲ ಮುಗಿಸಿ ಬಂದ್ರಾ? ನಮಗೆ ಪಾರ್ಸಲ್ ಎಲ್ಲಿದೆ ಅಂತ ರಶ್ಮಿ ಚೇಷ್ಟೆ ಶುರು ಮಾಡಿದ್ಲು. ರಾಘವ ಅವಳಿಗೆ ಅವಳ ಇಷ್ಟದ ಐಸ್ ಕ್ರೀಮ್ ತಂದಿದ್ದ. ಅದನ್ನು ನೋಡಿ ಅವಳಿಗಂತೂ ತುಂಬ ಖುಷಿಯಿಂದ ಕುಣಿದಾಡ್ಬಿಟ್ಲು. ಒಳಗೆ ಹೋದಾಗ ಅಮ್ಮ ಮತ್ತು ಅಪ್ಪ ಮಲಗಿದ್ರು. ಇಡೀ ದಿನದ ಓಡಾಟ, ನೆಂಟರ ಭೇಟಿ ಮತ್ತು ಈ ಪುಟ್ಟ ಡೇಟ್ ರಾಘವ ಮತ್ತು ಸಿಂಧುವಿನ ನಡುವಿನ ಪ್ರೇಮವನ್ನು ಇನ್ನೂ ಆಳವಾಗಿಸ್ತು. ಮದುವೆ ಅಂದರೆ ಕೇವಲ ಶಾಸ್ತ್ರಗಳಲ್ಲ, ಅದು ಇಬ್ಬರು ವ್ಯಕ್ತಿಗಳು ಒಂದಾಗಿ ಬದುಕಿನ ಸಣ್ಣ ಸಣ್ಣ ಸುಖಗಳನ್ನ ಹುಡುಕೋ ಸುಂದರ ಪಯಣ ಅಂತ ಅವ್ರಿಗೆ ಅರಿವಾಯಿತು. ರಾಘವ ಮತ್ತು ಸಿಂಧುವಿನ ಈ ಕತೆ ನಮಗೆ ಕಲಿಸೋದು ಒಂದೇ, ಪ್ರೀತಿ ಮತ್ತು ನಂಬಿಕೆ ಇದ್ದರೆ ಒಂದು ಸಣ್ಣ ಬಾಡಿಗೆ ಮನೆಯು ಅರಮನೆಯಂತೆ ಭಾಸವಾಗುತ್ತೆ. ರಾಘವ ಮತ್ತು ಸಿಂಧುವಿನ ಬದುಕಿನಲ್ಲಿ ಜವಾಬ್ದಾರಿಗಳ ನಡುವೆ ಸಿಗೋ ಇಂತಹ ಕ್ಷಣಗಳು ಅತ್ಯಂತ ಅಮೂಲ್ಯ. ದಿನವಿಡೀ ಓಡಾಟ, ನೆಂಟರ ಭೇಟಿ ಮತ್ತು ಸಿನಿಮಾದ ನಂತರ ಮನೆಯವರೆಲ್ಲ ಮಲಗಿದ ಮೇಲೆ ಅವರಿಬ್ಬರ ನಡುವೆ ನಡೆದ ಆಪ್ತವಾದ ಕ್ಷಣಗಳು. ನಿಶ್ಶಬ್ದ ಆರಿಸಿತ್ತು. ಕಿಟಕಿಯಿಂದ ಬರೋ ತಣ್ಣನೆ ಗಾಳಿ ಕೋಣೆಯೊಳಗಡೆ ಮಲ್ಲಿಗೆ ಹೂವಿನ ಪರಿಮಳವನ್ನು ಹರಡ್ತಿತ್ತು. ರಾಘವ ಕಿಟಕಿ ಬಳಿ ನಿಂತು ಆಕಾಶನ ನೋಡ್ತಿದ್ದಾಗ ಸಿಂಧು ನಿಧಾನವಾಗಿ ಅವನ ಬಳಿ ಬಂದು ನಿಂತಳು. ರಾಘವ ತಿರುಗಿ ನೋಡಿದಾಗ ಮಂದ ಬೆಳಕಿನಲ್ಲಿ ಸಿಂಧು ಸುಂದರವಾಗಿ ಕಾಣ್ತಿದ್ಲು. ಆಫೀಸ್ನ ಗಡಿಬಿಡಿ ಇಲ್ಲದ, ನೆಂಟರ ಕಾಟವಿಲ್ಲದ ಈ ಹೊತ್ತಿನಲ್ಲಿ ಅವಳ ಕಣ್ಗಳಲ್ಲಿ ಕೇವಲ ರಾಘವನ ಮೇಲಿರೋ ಪ್ರೀತಿ ಇತ್ತು. ರಾಘವ ಅವಳ ಹತ್ರ ಬಂದು ಅವಳ ಮುಖದ ಮೇಲೆ ಬಿದ್ದಿದ್ದ ಕೂದಲಿನ ಎಳೆಯನ್ನು ಮೆಲ್ಲಗೆ ಸರಿಸಿ ಕಿವಿ ಹಿಂದೆ ಸಿಕ್ಕಿಸಿದ್ದ. ತುಂಬ ಸುಸ್ತಾಗಿದೆಯಾ ಸಿಂಧು ಅಂತ ಮೆಲ್ಲಗೆ ಕೇಳ್ದ. ಸಿಂಧು ಅವನ ಕೈಯನ್ನು ತನ್ನ ಕೆನ್ನೆ ಮೇಲೆ ಇಟ್ಕೊಂಡು, ಇಲ್ಲ ರಾಘವ್, ಈ ಸುಸ್ತು ನನಗೆ ಖುಷಿ ಕೊಡ್ತಿದೆ. ನೀನು ನನ್ನ ಜೊತೆ ಇರುವಾಗ ನಾನು ಪ್ರಪಂಚದ ಅತಿ ಸುರಕ್ಷಿತ ಜಾಗದಲ್ಲಿದ್ದೀನಿ ಅಂತ ಅನಿಸುತ್ತೆ ಅಂದ್ಲು. ರಾಘವ ಅವಳನ್ನು ಹತ್ತಿರ ಕೇಳಿಕೊಂಡು ಗಟ್ಟಿಯಾಗಿ ಅಪ್ಕೊಂಡ. ಆ ಉಸಿರಾಟದ ಲಯ ಅವನಿಗೆ ಕೇಳಿಸ್ತಿತ್ತು. ಇಷ್ಟು ದಿನ ಅನುಭವಿಸಿದ ನೋವು, ಪಟ್ಟ ಕಷ್ಟಗಳೆಲ್ಲವೂ ಈ ಒಂದು ಕ್ಷಣದ ಪ್ರೀತಿ ಮುಂದೆ ನಗಣ್ಯವೆನಿಸಿತು. ರಾಘವ ಸಿಂಧುವಿನ ಹಣೆ ಮೇಲೆ ಮೆಲ್ಲಗೆ ಮುತ್ತಿಟ್ಟು, ನಿನ್ನನ್ನು ಸದಾ ಹೀಗೆ ಖುಷಿಯಾಗಿಡೋದು ನನ್ನ ಜೀವನದ ಗುರಿ ಅಂದ. ಒಂದು ಮುಗುಳ್ನಕ್ಕೋ ಅವನ ಕಣ್ಗಳನ್ನೇ ನೋಡ್ತಾ, ನಮಗೆ ಶ್ರೀಮಂತಿಕೆ ಬೇಡ ರಾಘವ್, ನಿನ್ನ ಈ ಬೆಚ್ಚಗಿನ ಅಪ್ಪುಗೆ ಮತ್ತು ನನ್ನ ಮೇಲೆ ನಿನಗಿರೋ ಈ ನಂಬಿಕೆ ಸಾಕು. ಜೀವನ ಪರ್ಯಂತ ನಾನು ನಿನ್ನ ಹೆಗಲ ಮೇಲೆ ತಲೆ ಇಟ್ಟು ಹೀಗೆ ಇರಬೇಕು ಅಂತ ಅವನ ಎದೆಗೆ ಒರಕೊಂಡ್ಳು. ಆ ಪುಟ್ಟ ಕೋಣೆಯಲ್ಲಿ ಅವರಿಬ್ಬರ ಕನಸುಗಳು ಬೆರೆತಿದ್ವು. ರಾಘವ ಅವಳ ಕೈ ಹಿಡಿದು ಹಾಸಿಗೆ ಮೇಲೆ ಕುಳಿತು ಮದುವೆ ನಂತರ ಅವಳು ಬಂದ ಮೇಲೆ ಮನೆ ಹೇಗೆ ಬದಲಾಗಿದೆ ಅಂತ ವಿವರಿಸ್ತಿದ್ರೆ ಸಿಂಧು ಅವನ ಪ್ರತಿಯೊಂದು ಮಾತನ್ನು ಮಂತ್ರಮುಗ್ಧಳಾಗಿ ಕೇಳ್ತಿದ್ಲು. ಪ್ರೇಮ ಅಂದರೆ ಕೇವಲ ದೈಹಿಕ ಆಕರ್ಷಣೆಯಲ್ಲ, ಅದು ಇಬ್ಬರು ವ್ಯಕ್ತಿಗಳು ಒಬ್ಬರಿಗೊಬ್ಬರು ಪೂರ್ಣವಾಗಿ ಶರಣಾಗೋ ದಿವ್ಯ ಕ್ಷಣ.
ರಾತ್ರಿ ಕಳೀತಿತ್ತು. ಚಂದ್ರನ ಬೆಳಕು ಕಿಟಕಿ ಮೂಲಕ ಒಳಗೆ ಇಣುಕ್ತಿತ್ತು. ರಾಘವ ಮತ್ತು ಸಿಂಧು ಒಬ್ರಿಗೊಬ್ರು ನೀಡಿದ ಭರವಸೆಗಳು ಆ ಕೋಣೆ ಗೋಡೆಗಳಲ್ಲಿ ಅಚ್ಚುತ್ತಿದ್ವು. ಮಧ್ಯಮ ವರ್ಗದ ಸಂಸಾರದಲ್ಲಿ ಇಂತಹ ಪುಟ್ಟ ಆಪ್ತ ಕ್ಷಣಗಳೇ ಜೀವನದ ಅತಿ ದೊಡ್ಡ ಸಂಪತ್ತು. ಮದುವೆ ಆಗಿ ಕೆಲವು ತಿಂಗಳುಗಳು ಕಳೆದಿವೆ. ರಾಘವ ತನ್ನ ಸಂಬಳ ಮತ್ತು ಡೆಲಿವರಿ ಕೆಲಸದ ಉಳಿತಾಯದಿಂದ ಸಿಂಧುಗೆ ಒಂದು ವಿಶೇಷವಾದ ಉಡುಗೊರೆಯನ್ನು ನೀಡೋದಕ್ಕೆ ನಿರ್ಧರಿಸಿದ. ಅದು ಕೇವಲ ಒಂದು ವಸ್ತುವಾಗಿರದೆ ಅವಳ ಬಾಲ್ಯದ ಕನಸಾಗಿತ್ತು. ಒಂದು ಶನಿವಾರ ಸಂಜೆ ರಾಘವ ಸ್ವಲ್ಪ ಬೇಗ ಮನೆಗೆ ಬಂದಿದ್ದ. ಸಿಂಧು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ರಾಘವ ಅವಳ ಹತ್ರ ಬಂದು ಹಿಂದಿಂದ ಅವಳ ಕಣ್ಗಳನ್ನ ಮುಚ್ಚಿದ. ರಾಘವ್, ಏನು ಮಾಡ್ತಿದ್ದೀರಾ? ಕೈಯಲ್ಲಿ ಕೆಲಸ ಇದೆ ಅಂತ ಸಿಂಧು ನಗ್ತಾ ಹೇಳಿದ್ಲು. ಇವತ್ತು ಕೆಲಸಕ್ಕೆ ರಜೆ ಕೊಡು ಸಿಂಧು, ನಿನಗೆ ಒಂದು ಸರ್ಪ್ರೈಸ್ ಇದೆ ಅಂತ ಅವಳನ್ನು ಆಚಾರಕ್ಕೆ ಕರೆತಂದ. ರಾಘವ ತನ್ನ ಜೇಬಿನಿಂದ ಒಂದು ಸಣ್ಣ ಮಕ್ಮಲ್ ಪೆಟ್ಟಿಗೆಯನ್ನು ತೆಗೆದು ಸಿಂಧುವಿನ ಕೈಗಿಟ್ಟ. ಸಿಂಧು ಕುತೂಹಲದಿಂದ ಅದನ್ನು ತೆರೆದಾಗ ಅಲ್ಲಿ ಹೊಳೆಯುವ ಒಂದು ಜೋಡಿ ಬೆಳ್ಳಿ ಕಾಲುಂಗುರ, ಸಿಲ್ವರ್ ಟೋರಿಂಗ್ಸ್ ಮತ್ತು ಅದರ ಜೊತೆ ಒಂದು ಸಣ್ಣ ಚಿನ್ನದ ಸರ ಇತ್ತು. ಸಿಂಧು ಅಂತೂ ಬೆರಗಾಗಿ ಹೋದ್ಲು. ರಾಘವ್, ಇದೆಲ್ಲ ಬೇಕಿತ್ತಾ? ಈಗಷ್ಟೇ ನಾವು ಸಾಲ ತೀರಿಸ್ತಾ ಇದ್ದೀವಿ ಅಲ್ವಾ ಅಂದ್ಲು. ರಾಘವ್ ಅವಳ ಕೈ ಹಿಡಿದು ಹೇಳ್ದ, ಸಿಂಧು, ಮದುವೆ ಸಮಯದಲ್ಲಿ ನಿನಗೆ ನಿನ್ನ ಇಷ್ಟವಾದ ಒಡವೆಗಳನ್ನು ಕೊಡಿಸೋದಕ್ಕೆ ನನ್ನಿಂದ ಆಗಿರಲಿಲ್ಲ. ನೀನು ಈ ಮನೆಗೆ ಬಂದ ಮೇಲೆ ನಮ್ಮ ಅದೃಷ್ಟನೇ ಬದಲಾಗಿದೆ. ಈ ಕಾಲುಂಗುರ ನೀನು ಹೆಜ್ಜೆ ಇಟ್ಟಾಗ ಬರೋ ಆ ಸದ್ನಲ್ಲಿ ನನ್ನ ಮನೆ ನೆಮ್ಮದಿ ಇದೆ ಅಂತ ನನಗೆ ಗೊತ್ತು. ಇದು ನಾನು ನನ್ನ ಸಣ್ಣ ಉಳಿತಾಯದಿಂದ ನಿನಗೋಸ್ಕರ ಅಂತಲೇ ಮಾಡಿಸಿದ್ದು. ರಾಘವ ಸ್ವತಃ ಕೆಳಗೆ ಕುಳಿತು ಸಿಂಧುವಿನ ಪಾದಗಳಿಗೆ ಆ ಬೆಳ್ಳಿ ಕಾಲುಂಗರಗಳನ್ನ ತೊಡಿಸ್ದ. ಸಿಂಧುವಿನ ಕಣ್ಗಳಲ್ಲಿ ನೀರು ತುಂಬಿತು. ಈ ಹಿಂದೆ ಅವಳು ದೊಡ್ಡ ದೊಡ್ಡ ಉಡುಗೊರೆಗಳನ್ನ ನೋಡಿರ್ಬೋದು. ತನ್ನ ಗಂಡ ತನ್ನ ಆಸೆನ ನೆನ್ಪಿಟ್ಕೊಂಡು ಕಷ್ಟಪಟ್ಟು ದುಡ್ದ ಹಣದಲ್ಲಿದ್ದಂತ ತಂದಿದ್ದು ಅವಳಿಗೆ ಜಗತ್ತಿನ ಅತಿ ದೊಡ್ಡ ಐಶ್ವರ್ಯದಂತೆ ಕಾಣ್ತು. ಇಷ್ಟರಲ್ಲಿ ರಶ್ಮಿ ಮತ್ತು ಅಮ್ಮ ಅಲ್ಲಿಗೆ ಬಂದರು. ಓಹೋ ಅಣ್ಣ, ಇವತ್ತು ಪೂರ್ತಿ ರೊಮ್ಯಾಂಟಿಕ್ ಆಗಿಬಿಟ್ಟಿದ್ದಾನೆ ಅಂತ ರಶ್ಮಿ ಚಪ್ಪಾಳೆ ತಟ್ಟಿದ್ಲು. ಅಮ್ಮ ಭಾಗ್ಯಮ್ಮ ಹೇಳಿದ್ರು, ನೋಡು ಸಿಂಧು, ನನ್ನ ಮಗ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ಈ ಒಡವೆ ನಿನ್ನ ಕಾಲಲ್ಲಿ ಸದಾ ಇರಲಿ ಮಗಳೇ. ಸಿಂಧು ರಾಘವನ ಮುಖ ನೋಡಿ ಮೆಲ್ಲಗೆ ಹೇಳಿದ್ಲು, ನನಗೆ ಈ ಒಡವೆಗಿಂತ ಹೆಚ್ಚಾಗಿ ನಿನ್ನ ಪ್ರೀತಿ ದೊಡ್ಡ ಉಡುಗೊರೆ ರಾಘವ್. ನಾನು ಎಂದಿಗೂ ಕಳ್ಸಲ್ಲ. ಆ ಸಂಜೆ ಆ ಸಣ್ಣ ಬಾಡಿಗೆ ಮನೆಯಲ್ಲಿ ಬೆಳ್ಳಿ ಕಾಲುಂಗರದ ಸದ್ದು ಮತ್ತು ಆ ಅಕ್ಕರೆ ನಗು ತುಂಬಿಕೊಂಡಿತ್ತು. ಬಡತನದಲ್ಲೂ ಒಬ್ರಿಗೊಬ್ರು ಕೊಡಬಹುದಾದ ಅತಿ ದೊಡ್ಡ ಉಡುಗೊರೆ ಅಂದರೆ ಅದು ಅಟೆನ್ಷನ್, ಹಾಗೆ ಟೈಮ್. ಮದುವೆ ನಂತರದ ಸಂಸಾರ, ಜವಾಬ್ದಾರಿ ಮತ್ತು ಪ್ರೀತಿಯ ನಡುವೆ ಸಿಂಧು ಕೆಲಸಕ್ಕೆ ಹೊರಡೋ ಆ ಬೆಳಕಿನ ಸಮಯ ಒಂದು ಸುಂದರ ಗದ್ದಲದಂತೆ ಇರ್ತಿತ್ತು. ಮಧ್ಯಮ ವರ್ಗದ ಉದ್ಯೋಗಸ್ಥ ಮಹಿಳೆಯರ ದಿನಚರಣೆ ಹೇಗೆ ಪ್ರೀತಿಯಿಂದ ಕೂಡಿರುತ್ತೆ ಎಂಬುದಕ್ಕೆ ಈ ದೃಶ್ಯ ಸಾಕ್ಷಿಯಾಗುತ್ತೆ. ಬೆಳಿಗ್ಗೆ 8 ಗಂಟೆ ಆಗುತ್ತಲೇ ಮನೆಯಲ್ಲಿ ಹವಾಮಾನ ಬದಲಾಗ್ತಿತ್ತು. ಸಿಂಧುಗೆ 9 ಗಂಟೆಗೆ ಆಫೀಸ್ ತಲುಪಬೇಕಾದ ಅವಸರ. ಒಂದು ಕಡೆ ತಲೆ ಬಾಚ್ಕೊಳ್ತಿದ್ರೆ ಅತ್ತೆ ಭಾಗ್ಯಮ್ಮ ಅವಳ ಟಿಫನ್ ಬಾಕ್ಸ್ಗೆ ಬಿಸಿ ಬಿಸಿ ರೊಟ್ಟಿ ಮತ್ತು ಪಲ್ಯ ಹಾಕ್ತಿದ್ರು. ಸಿಂಧು, ಬಾಕ್ಸ್ ಇಟ್ಟಿದ್ದೀನಿ ನೋಡು, ಮರೆತು ಹೋಗಬೇಡ. ಆಫೀಸ್ನಲ್ಲಿ ಕೆಲಸದ ನಡುವೆ ಊಟ ಮಾಡೋದನ್ನು ಮರಿಬೇಡ ಮಗಳೇ ಅಂತ ಅತ್ತೆ ಪ್ರೀತಿಯಿಂದ ಗದರ್ತಿದ್ರು. ಸಿಂಧು ಅಡುಗೆ ಮನೆಗೆ ಓಡಿ ಬಂದು ಅತ್ತೆ ಕೆನ್ನೆಗೊಂದು ಮುತ್ತಿಟ್ಟು, ನೀವಿರಲಿಕ್ಕೆ ನನಗೇನು ಚಿಂತೆ ಅಮ್ಮ ಅಂತಿದ್ಲು. ರಾಘವ ತನ್ನ ಆಫೀಸ್ಗೆ ರೆಡಿಯಾಗಿದ್ದರೂ ಸಿಂಧುವನ್ನು ಬಸ್ ಸ್ಟ್ಯಾಂಡ್ಗೆ ಬಿಡೋದು ಅವನ ದಿನಚರಿಯ ಕಡ್ಡಾಯ ಭಾಗವಾಗಿತ್ತು. ಸಿಂಧು, ಬೇಗ ಬಾ, ಬಸ್ ಮಿಸ್ ಆದರೆ ಆಮೇಲೆ ಲೇಟ್ ಆಗುತ್ತೆ ಅಂತ ಬೈಕ್ ಸ್ಟಾರ್ಟ್ ಮಾಡಿ ಹಾರ್ನ್ ಮಾಡ್ತಿದ್ದ. ಬ್ಯಾಗ್ ಹಾಕ್ಕೊಂಡು ಹೊರಗೆ ಬರುವಾಗ ರಶ್ಮಿ ಅಡ್ಡ ನಿಲ್ತಿದ್ಲು. ಅದಕ್ಕೆ ಅಣ್ಣನ ಬೈಕ್ ಹಿಂದೆ ಕುಳಿತುಕೊಳ್ಳುವಾಗ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ, ಇಲ್ದಿದ್ರೆ ಒಂದು ದಾರಿ ಉದ್ದಕ್ಕೂ ನಿಮ್ಮನ್ನೇ ನೋಡ್ತಾ ಗಾಡಿ ಓಡಿಸ್ತಾನೆ ಅಂತ ರೇಗಿಸ್ತಿದ್ಲು. ಸಿಂಧು ನಾಚಿಕೆಯಿಂದ, ಹೋಗೆ ತುಂಟಿ ಅಂತ ಬೈಕ್ ಹತ್ತಿದ್ಲು. ಬೆಂಗಳೂರಿನ ಟ್ರಾಫಿಕ್ ನಡುವೆ ಬೈಕ್ ಮೇಲೆ ಹೋಗುವಾಗ ಅವರಿಬ್ಬರಿಗೆ ಸಿಗೋ ಆ 15 ನಿಮಿಷಗಳು ಅತ್ಯಂತ ಆಪ್ತವಾಗಿದ್ವು. ಇವತ್ತು ಸಂಜೆ ಬೇಗ ಬರ್ತೀಯಾ ಅಂತ ರಾಘವ್ ಕೇಳಿದ್ರೆ, ಪ್ರಯತ್ನ ಮಾಡ್ತೀನಿ ರಾಘವ್, ನೀನು ಬರೋವಾಗ ತರಕಾರಿ ತರೋದು ಮರಿಬೇಡ ಅಂತ ಸಿಂಧು ಸಂಸಾರದ ಲಿಸ್ಟನ್ನೇ ಒಪ್ಪಿಸ್ತಿದ್ಲು. ಈ ಕತೆ ನಿಮಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನಾಳೆ ತಿಳಿಸ್ತೀನಿ.